ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರೀತಿ ಜಾಸ್ತಿ ಎಲ್ಲಿರುತ್ತೋ ಅಲ್ಲೇ ಜಗಳನೂ ಇರುತ್ತೆ. ಆದ್ರೂ ನಿಮಗೇನಾದ್ರೂ ಬೇಜಾರಾಗಿದ್ರೆ ಸಾರಿ ರೀನಾ, ಇದ್ದಕ್ಕಿದ್ದಂಗೆ ಈ ರೀ ಯಾಕ್ರಿ? ನಾ ಹೇಳಿದ್ನಲ್ರಿ, ನಿಮ್ ಜೊತೆ ಮಾತಾಡ್ಬೇಕು ಕಣ್ರಿ. ಇವರಿಬ್ರು ಚೆನ್ನಾಗೇ ಮಾತಾಡ್ಕೊಂಡಿದ್ದಾರೆ, ಪ್ರೀತಿ ಪ್ರೇಮ ಅಂತ ಚಕ್ಕಂದ ಆಡ್ತಿದ್ದಾರೆ. ಹೊಸ ಕಾಂತಮ್ಮ ಇವರಿಬ್ರು ಜಗಳ ಆಡ್ತಿದ್ದಾರೆ, ನಾಳೆನೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅನ್ನೋ ತರ ಮಾತಾಡ್ಲಲ್ಲ. ಯಾರು ನಂಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದ್ಯಾಕೋ ಓವರ್ ಆಯ್ತು. ಒಂದೊಂದ್ಸಲಿ ಒಂದೊಂಥರ ನನ್ನ ಹತ್ರ ಮಾತಾಡಿದ್ರೆ ನಾನು ನಿಮ್ಮ ಜೊತೆ ಹೇಗೆ ಮಾತಾಡ್ಲಿ, ಹೇಗಿರ್ಲಿ? ನನಗೆ ಎಲ್ಲ ಕನ್ಫ್ಯೂಸ್ ಆಗುತ್ತಪ್ಪ. ನೋಡು ಸುಬ್ಬು, ನಾವು ಆ ಮನೇಲಿ ಹೇಗಿದ್ದೀವೋ ಈ ಮನೇಲೂ ಹಾಗೆ ಇರಬೇಕು. ನಾವಿಬ್ರು ತುಂಬ ಪ್ರೀತಿಯಿಂದ ಇದ್ದೀವಿ ಅಂತ ಎಲ್ರಿಗೂ ತೋರಿಸ್ಕೋಬೇಕು. ಗಂಡ ಹೆಂಡತಿ ಅನ್ನೋ ಹಾಗೆ ಬಿಹೇವ್ ಮಾಡಬೇಕು. ನಮ್ಮಿಬ್ರ ಬಗ್ಗೆ ಯಾರಿಗೂ ಒಂದು ಸಣ್ಣ ಅನುಮಾನನೂ ಬರಬಾರ್ದು. ಮದುವೆ ಆದಮೇಲೆ ಮೊದಲನೇ ಸಲ ಹಬ್ಬಕ್ಕೆ ಅಂತ ಈ ಮನೆಗೆ ಬಂದಿದ್ದೀವಿ. ನಮ್ಮಿಬ್ಬರ ಬಗ್ಗೆ ಅವ್ರಿಗೇನಾದರೂ ಗೊತ್ತಾದರೂ ಅವ್ರಿಗೆ ತುಂಬ ಹರ್ಟ್ ಆಗಲ್ವಾ? ಅದಕ್ಕೆ ಹೀಗೆ ಮಾತಾಡಿಸ್ತಾ ಇದ್ದೀನಿ. ಓ, ಅದಕ್ಕ? ಆದರೂ ನೀವು ಬೆಳಿಗ್ಗೆ ಬೈದ್ರಲ್ಲ, ಅದಕ್ಕೆ. ಆಯ್ತು, ಆ ವಿಷಯದ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಆದರೆ ಇವಾಗ ನಾನು ನಿಮ್ಮ ಜೊತೆ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಅದೇ ಅನ್ಕೊಂಡೆ, ನೀವು ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಲ್ಲ, ಏನೋ ವಿಷಯ ಇದೆ ಅಂತ ಅನ್ಕೊಂಡೆ. ಏನು ಓವರ್ ಆ್ಯಕ್ಟಿಂಗ? ನಾನು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೀನಾ? ಪ್ರೀತಿ ಗೀತಿ ಇತ್ಯಾದಿ ಅಂತೆಲ್ಲ ನಿಮ್ಮ ಬಾಯಿಂದ ಕೇಳಿದ್ರೆ ಅದು ಸ್ವಲ್ಪ ಓವರ್ ಆಕ್ಟಿಂಗ್ ಅನ್ಸುತ್ತೆ. ಅದೇ ಅನ್ಕೊಂಡಿದ್ದು ನಾನು. ಸರಿ ಬಿಡಿ, ಏನು ವಿಷಯ? ನಿನ್ನಿಂದ ನನಗೊಂದು ಸಹಾಯ ಆಗಬೇಕು. ಓ, ಇದು ಸಮಾಚಾರ. ನೋಡಿ, ಬೇರೆಯವ್ರಿಗೆ ಸಹಾಯ ಮಾಡೋದು ಒಂದೇ, ನಮ್ಮ ಕುತ್ತಿಗೆಗೆ ನಾವೇ ಹಗ್ಗ ಹಾಕೊಳ್ಳೋದು ಒಂದೇ. ಆ ಶ್ರಾವಣ ವಿಷಯದಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಅಂತ ಈಗಾಗಲೇ ನಿಮ್ಮನ್ನ ಬಂದು ಮಾಡೋಕ್ಕೆ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಮೇಡಮ್. ಈಗ ಮತ್ತೆ ಬಂದು ಸಹಾಯ ಅದು ಇದು ಅಂತೆಲ್ಲ ಕೇಳ್ಬಿಡಿ. ನನಗೆ ಯಾವ ಸಹಾಯನೂ ಮಾಡೋದಕ್ಕಾಗಲ್ಲ ಇವಾಗ. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಸುಬ್ಬು, ನೀನು ಸಹಾಯ ಮಾಡಿಲ್ಲ ಅಂದರೆ ಜೀವಗಳು ಹೊರಟೋಗುತ್ತೆ. ಏನು ಹೇಳ್ತಿದ್ರ ಮೇಡಮ್? ಹೌದು ಸುಬ್ಬು, ನೀನು ಸಹಾಯ ಮಾಡದೆ ಹೋದರೆ ಜೀವ ಬಲಿ ಆಗುತ್ತೆ. ಒಂದು, ನಾಳೆ ದಿನ ತಾಯಿಯಾಗಿ ಭವಿಷ್ಯ ನೋಡಬೇಕಾಗಿರೋ ಹೆಣ್ಣಿಂದು. ಇನ್ನೊಂದು, ಈ ಜಗತ್ತೇ ನೋಡದೆ ತಾಯಿ ಗರ್ಭದಲ್ಲಿರೋ ಪುಟ್ಟ ಕಂದಂದು. ನಿನ್ನ ನಂಬರ್ನ ಹೆಂಡತಿ ಅಂತಾನೆ ಸೇವ್ ಮಾಡಿದ್ದೀನಿ. ಆಧಾರ್ ಕಾರ್ಡಲ್ಲಿ ವೈಫ್ ಅನ್ನೋ ಜಾಗಕ್ಕೆ ನಿನ್ನ ಹೆಸರನ್ನೇ ಹೇಳಿದ್ದೀನಿ ಹಾಕೋದಕ್ಕೆ. ನನಗೆ ಪದೇ ಪದೇ ಮದುವೆ ಆಗು ಅಂತ ಫೋರ್ಸ್ ಮಾಡಬೇಡ. ಇನ್ನೊಂದ್ಸಲ ಏನಾದರೂ ಫೋರ್ಸ್ ಮಾಡಿದ್ರೆ ದೊಡ್ಡ ಮನುಷ್ಯರು ಮನೆ ಮಗನ್ನ ಎಮೋಷ್ನಲಿ ಫೂಲ್ ಮಾಡಿ ದುಡ್ಡಿನ ಆಸೆಗೆ ಈ ರೀತಿಯೆಲ್ಲ ಟಾರ್ಚರ್ ಕೊಡ್ತಿದ್ಯಾ ಅಂತ ನಿನ್ನ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಈ ದುಡ್ಡು ಇಟ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀನಿ. ನೋಡು, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳು. ಏನಾದರೂ ಅಪ್ಪಿ ನಮ್ಮ ವಿಚಾರ ಹೇಳಿದ್ರೆ ನಿಮ್ಮ ಅಜ್ಜ ಏನ ಗೊಟ್ಟ ಕನ್ಸ್ಬಿಡ್ತೀನಿ. ಮದನ್ ಎಂಥ ರಾಕ್ಷಸ ಅಂತ ಗೊತ್ತಿತ್ತು, ಆದ್ರೆ ಇಂಥ ನೀಚ್ ಕೆಲಸ ಮಾಡಿದಾನ. ಈ ಥರ ಕೆಟ್ಟ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ಅಲ್ಲ, ಹೋಗಿ ಅಂತ ನರಿ ಬುದ್ಧಿ ಇರೋ ಪ್ರಾಣಿನ ಹೇಗೆ ನಮ್ದೆ ಸಾವಿತ್ರಿ? ಸಾವಿತ್ರಿ ತುಂಬ ಇನ್ನೋಸೆಂಟ್ ಸುಬ್ಬು. ಇವಳು ಎಲ್ರೂ ನಂಬಿಡ್ತಾಳ. ಆದರೆ ಆ ಮದನ್ ಇವಳ ಜೊತೆ ಮೋಸದ ಮಾತುಗಳಾಡಿ ಇವಳನ್ನ ಮರಳು ಮಾಡಿ ಇವಳನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಇವಳನ್ನ ಉಪಯೋಗಿಸ್ಕೊಂಡಿದ್ದಾನೆ. ನಿನ್ನಂಥ ಒಳ್ಳೆ ಹುಡುಗಿ ಅವನಂಥ ನೀಚಿಂಗ್ ಬಲಿಯಾಗದ? ನನಗೆ ಬರ್ತಾರೋ ಕೋಪಕ್ಕೆ ಅವ್ನು ಇವಾಗಲೇ ಕೊಲ್ಲಬೇಕು ಅನಿಸ್ತಾ ಇದೆ. ಕೊಲ್ಲೋದ್ರಿಂದ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ ಸುಬ್ಬು. ಮದನ್ ಇವಳ ಹತ್ರ ಪ್ರೀತಿ ನಾಟಕ ಆಡಿರಬಹುದು, ಆದರೆ ಸಾವಿತ್ರಿ ಅವನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾಳೆ. ಇವಳ ಪ್ರೀತಿಯಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ.
ಆದರೆ ಆ ಮದನ್ ಇವಳ ಜೊತೆ ಪ್ರೀತಿ ನಾಟಕ ಆಡಿ ಇವಳನ್ನ ಬಳಸ್ಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ ಅಣ್ಣ, ಈಗ ಅದ್ಯಾರೋ ಎಂಪಿ ಮಗಳಂತೆ ಯಜಮಾನ್ರೆ ಆ ಹುಡುಗಿನ ನೋಡೋರಂತೆ, ಮನೇಲೆಲ್ಲ ಈ ಸಂಬಂಧನ ಒಪ್ಕೊಂಡವ್ರೆ, ಅಪ್ಪ ಆತ್ಮೀಯಗೆ ನಿಶ್ಚಿತಾರ್ಥ ಅಂತೆಲ್ಲ ಮಾತಾಡ್ತವ್ರೆ. ಈಗ ಪಾಪ ಆ ಹುಡುಗಿಗೂ ಮೋಸ ಆಯ್ತದೆ. ಎಷ್ಟು ಒಳ್ಳೆ ಹೃದಯ ಸಾವಿತ್ರಿ ನಿಂದು. ಇಷ್ಟಾದ್ಮೇಲೂ ಬೇರೆ ಹುಡುಗಿಗೆ ಮೋಸ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ಯಾ ಹೊರತು ಅವ್ನು ಮಾಡಿರೋ ಮೋಸಕ್ಕೆ ಅವನ ಜೀವನ ಹಾಳಾಗಬೇಕು, ಅವನಿಗೆ ಶಿಕ್ಷೆ ಆಗಬೇಕು ಅಂತ ಒಂದ್ಸಲನೂ ನೀನು ಯೋಚನೆ ಮಾಡಲಿಲ್ಲ. ಅವ್ರಿಗೆ ಶಿಕ್ಷೆ ಕೊಡೋದು ನನ್ನ ಉದ್ದೇಶ ಅಲ್ಲ, ಆದ್ರೆ ವಿರುದ್ಧಿ ಅನ್ನೋ ಹೆಸರಿನಾಗೆ ಯಾವ ಹುಡುಗಿನೂ ಮೋಸ ಹೋಗ್ಬಾರ್ದು. ನನ್ನಂಗೆ ಬೇರೆ ಯಾವ ಹುಡುಗಿನೂ ಜೀವನ ಹಾಳು ಮಾಡ್ಕೋಬಾರ್ದು. ನೀನೇನು ಯೋಚನೆ ಮಾಡಬೇಡ ಸಾವಿತ್ರಿ, ನಿನ್ನ ಜೊತೆ ನಾನು ಮತ್ತೆ ಮೇಡಮ್ ಇರ್ತೀವಿ, ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸುಬ್ಬು, ಈ ವಿಷಯ ನಮ್ಮಲ್ಲಿ ಮಾತ್ರ ಇರಬೇಕು. ಆ ಮದನ್ ತುಂಬ ಕ್ರಿಮಿನಲ್ ಮೈಂಡೆಡ್. ಅವನು ಈ ವಿಷಯನ ಹೇಗೆ ಬೇಕಾದರೂ ಬದಲಾಯಿಸ್ಬಿಡ್ತಾನೆ. ನಿಜ ಮೇಡಮ್, ಈ ವಿಷಯನ ನಾವು ಯಾರ ಹತ್ರನೂ ಹೇಳೋದಕ್ಕಾಗಲ್ಲ. ಅವನಾಗವನೇ ಈ ಸತ್ಯನ ಎಲ್ಲರ ಹತ್ರನೂ ಹೇಳಬೇಕು. ಸಾವಿತ್ರಿಗೆ ಮೋಸ ಮಾಡಿದ್ದವನೇ ಅಂತ ಎಲ್ಲರ ಮುಂದೆನೂ ಒಪ್ಕೋಬೇಕು. ಹಾಗೆ ಮಾಡಿ. ಹೌದು, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆ. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಏನು ಪ್ಲ್ಯಾನ್ ಮೇಡಮ್? ಸೂಪರ್ ಮೇಡಮ್, ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ನೀವು ಹೇಳಿದ್ದೆಲ್ಲ ಆದರೆ ಅವನೇ ಸಾವಿತ್ರಿ ಕಾಲಿಗೆ ಬಿದ್ದು ನಾನು ಇನ್ನು ಯಾರನ್ನೂ ಮದುವೆ ಆಗಲ್ಲ, ನಾನು ನಿನ್ನೆ ಮದುವೆ ಆಗಬೇಕು ಅಂತ ಅಂಗ್ಲ ಹಚ್ತಾನೆ. ಸರಿ, ಹಾಗಾದರೆ ನೀನೀಗಲೇ ಹೊರಡು. ಸರಿ ಮೇಡಮ್, ಅದಕ್ಕೂ ಮುಂಚೆ ನಾನು ಯಜಮಾನ್ರ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ. ಸರಿ, ಲೇಟ್ ಮಾಡಬೇಡ, ಬೇಗ ಹೊರಡು. ಯಜಮಾನ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ. ನಿಮಗೆ ಬೇಜಾರು ಮಾಡೋ ಉದ್ದೇಶ ನನಗಿರಲಿಲ್ಲ. ಅದು ಅಲ್ಲದೆ ದೀಪಾವಳಿ ಹಬ್ಬದ ದಿನ ನಿಮ್ಮ ಬದುಕಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ನನಗೆ ಗೊತ್ತೂ ಇರಲಿಲ್ಲ. ಹಬ್ಬ ಅಂದಮೇಲೆ ಎಲ್ಲ ನಗ್ನಗ್ತಾ ಚೆನ್ನಾಗಿರಬೇಕು.